ರಾಯಚೂರಿನ ಮುದಗಲ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಸಚಿವ ಡಿ. ಸುಧಾಕರ್ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ ಸತೀಶ್ ಜಾರಕಿಹೊಳಿ, ಅವರನ್ನ ಉಳಿಸಲಿಕ್ಕೆ ಸರ್ಕಾರ, ಡಾಕ್ಟರ್ಗಳೆಲ್ಲ ಪ್ರಯತ್ನ ಮಾಡಿದ್ರೂ ಫಲಕಾರಿಯಾಗಲಿಲ್ಲ. ನಾಳೆ ಚಳ್ಳಕೆರೆಯಲ್ಲಿ ಅಂತಿಮ ಸಂಸ್ಕಾರ ಮಾಡುತ್ತಾರೆ. ಆ ವೇಳೆ ನಾವು ಕೂಡ ಭಾಗವಹಿಸುತ್ತೇವೆ. ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ, ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಬಿಟ್ಟು ಹೋಗಿದ್ದಾರೆ, ಇನ್ನೇನು ಮಾಡಲು ಆಗಲ್ಲ. ಅವರ ನೆನಪುಗಳು, ಆದರ್ಶ, ಅವರು ಮಾಡಿದ ಕೆಲಸ ಸದಾ ನಮ್ಮ ಜೊತೆ ಇರುತ್ತೆ. ಅವರನ್ನ ಕಳೆದುಕೊಂಡ ದುಃಖ ಸಹಜವಾಗಿ ಆ ಭಾಗದವರಿಗೆ, ಸರ್ಕಾರಕ್ಕೆ, ನಮ್ಮ ಪಕ್ಕಕ್ಕೂ ಕೂಡ ಇದೆ. ಅವನು ಉಳಿಸಲಿಕ್ಕೆ ಸರ್ಕಾರ, ಡಾಕ್ಟರ್ಗಳು ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಕೂಡ ಅದು ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ನಾಳೆ ಚಳ್ಳಕೆರೆಯಲ್ಲಿ ಅವರ ಅಂತಿಮವಾಗಿ ಅವ್ರನ್ನ ಅಲ್ಲಿ ಸಂಸ್ಕಾರ ಮಾಡ್ತಿದ್ದಾರೆ. ನಾವು ಕೂಡ ನಾಳೆ ಅಲ್ಲಿ ಭಾಗವಹಿಸ್ತೀವಿ. ಸೊ ಭಾಳ ದೀರ್ಘಕಾಲದ ರಾಜಕಾರಣಿ ಮಾಡಿದರು, ಭಾಳಷ್ಟು ಮಂತ್ರಿಗಳಾಗಿ ಕೆಲಸ ಮಾಡಿದರು. ಸೊ ಬಿಟ್ಟೋಗಿದ್ದಾರೆ, ಇನ್ನೂ ಏನು ಮಾಡಲಿಕ್ಕಾಗೋಲ್ಲ. ಅವರ ನೆನಪುಗಳು, ಆದರ್ಶ, ಅವ್ರು ಮಾಡಿದ ಕೆಲಸ ಸದಾ ನಮ್ಮ ಜೊತೆ ಇರ್ತೈತೆ. ಕಳ್ಕೊಂಡು ದುಃಖ ಆ ಭಾಗದವ್ರಿಗಿದೆ, ಸರ್ಕಾರ ಕೂಡ ಇದೆ, ನಮ್ಮ ಪಕ್ಷಕ್ಕೆ ಕೂಡ ಇದೆ. ಅಲ್ಲ ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಕಾಂಗ್ರೆಸ್ನಲ್ಲಿ CM